ಖುದ್ದು ಸಿದ್ದರಾಮಯ್ಯನವರು ಕೂಡ ಅದೇ ಮಾತನ್ನು ಹೇಳ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ನಿಜಕ್ಕೂ ವಿಜಯ್ ಗೆದ್ದಿರುವಂಥದ್ದು ಇದೆಯಲ್ಲ ಅದು ಬಹಳ ಆಶ್ಚರ್ಯ ಅಂತಾರೆ ಸಿದ್ದರಾಮಯ್ಯ. ನಮಗೆ ತಮಿಳುನಾಡಿನಲ್ಲಿ ಆಶ್ಚರ್ಯ ತರ್ತಕ್ಕಂಥದ್ದು. ತಮಿಳುನಾಡಿನಲ್ಲಿ ಇನ್ ದಿ ಎಲೆಕ್ಷನ್ ದೀಸ್ ಥಿಂಗ್ಸ್ ಡೂ ಹ್ಯಾಪನ್. ಮೋಸ್ಟ್ಲಿ ಯಂಗ್ಸ್ಟರ್ಸ್ ವೋಟೆಡ್ ಫಾರ್ ಫಿಲ್ಮ್ ಆರ್ಟಿಸ್ಟ್ ಮಿಸ್ಟರ್ ವಿಜಯನ್, ಜೋಸೆಫ್ ವಿಜಯ್ ಅಂತ ನಂಗೆ ಗೊತ್ತಿರೋದು. ದೇ ವಾಂಟೆಡ್ ಎ ಚೇಂಜ್. ತಮಿಳ್ನಾಡು ವೋಟರ್ಸ್ ಇದಾರಲ್ಲ, ದೇ ವಾಂಟೆಡ್ ಎ ಚೇಂಜ್. ಹೊಸ ಬದಲಾವಣೆಗೋಸ್ಕರ ವೋಟ್ ಹಾಕಿರ್ಬೇಕು ಅಂತ ಅನ್ಸುತ್ತೆ ನನಗೆ. ಅದಕ್ಕೆ ನಾನು ಹೇಳಿದ್ದು ಇಟ್ ಇಸ್ ಎ ಸರ್ಪ್ರೈಸಿಂಗ್ ರಿಸಲ್ಟ್. ನಮಗೆ ಬದಲಾವಣೆಗೋಸ್ಕರ ವೋಟ್ ಹಾಕಿರ್ಬೋದು ಅಂತಾರೆ ಸಿದ್ದರಾಮಯ್ಯನವರು. ಖಂಡಿತವಾಗಲೂ ಸಿದ್ದರಾಮಯ್ಯನವರೇ ಬದಲಾವಣೆಗೋಸ್ಕರನೇ ವೋಟ್ ಹಾಕಿರುವಂಥದ್ದು. ಜೊತೆಗೆ ಏನು ಅಂದರೆ ಎಲ್ಲ ರಾಜ್ಯಗಳಿಗೂ ಕೂಡ ಎಲ್ಲ ನಾಯಕರುಗಳಿಗೂ ಕೂಡ ಒಂದು ಪಾಠ. ಕರ್ನಾಟಕದ ರಾಜ್ಯದ ನಾಯಕರುಗಳು ಕೂಡ, ನಾನು ಪಾರ್ಟಿಗಳು ಅಂತ ಹೇಳ್ತಾ ಇಲ್ಲ, ಇದು ಕಾಂಗ್ರೆಸ್ಗಾಗಿರಲಿ, ಬಿ ಜೆ ಪಿಗಾಗಿರಲಿ, ಜೆ ಡಿ ಎಸ್ಗಾಗಿರಲಿ, ಎಲ್ರಿಗೂ ಕೂಡ ಒಂದು ಪಾಠ. ಪಲ್ಸನ್ನು ಅರ್ಥ ಮಾಡ್ಕೊಳ್ಳೋದನ್ನೇ ಹುಚ್ಚಾಟ ಮೆರೆದು ಬಿಟ್ಟರೆ ನಿಜಕ್ಕೂ ಏನು ಅಂತಂದರೆ ಜನ ಯಾವ ಸಂದರ್ಭದಲ್ಲಿ ಹೆಂಗೆ ಪಾಠ ಕಲಿಸ್ಬೇಕು ಅನ್ನೋದು ಕಾಯ್ತಾ ಇರ್ತಾರೆ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಇದೊಂಥರ ಏನು ಅಂತಂದರೆ ಇದು ಚಿಂತನ ಮಂಥನಕ್ಕೆ ಕಾರಣ ಆಗಿರುವಂಥ ಸಂಗತಿ. ಈಗಾಗಲೇ ಕಸರತ್ತು ಶುರುವಾಗಿರುತ್ತೆ ಮುಂದಿನ ಕತೆ ಹೆಂಗೆ ನಾವು ಹೆಂಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ.